ನಮಸ್ತೆ ಗೆಳೆಯರೆ. ನೋಡಿ, ಇವತ್ತಿನ ಒಂದು ವಿಡಿಯೋ ತಮ್ಗೆ ಎಷ್ಟು ಉಪಯೋಗವಾಗುತ್ತೆ ಅಂತಕ್ಕಂಥದ್ದನ್ನ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ತಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನ ಮಾಡ್ಕೊಳ್ತೀನಿ. ಸೊ ತಮ್ಗೆಲ್ಲ ಗೊತ್ತಿರೋ ಹಾಗೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ವಿಶೇಷ ದಿನಗಳಂದು ಅಂದ್ರೆ ರಜೆ ದಿನಗಳು ಮತ್ತೆ ಅಮಾವಾಸ್ಯ ದಿವಸ ಮತ್ತೆ ಹಬ್ಬ ಹರಿಯದ ದಿನಗಳಂದು ಲಕ್ಷಾಂತರ ಜನ ಭಕ್ತಾದಿಗಳ ಆಗಮನವಾಗುತ್ತೆ. ಸೊ ಲಕ್ಷಾಂತರ ಜನ ಭಕ್ತಾದಿಗಳು ಆಗಮಿಸಬೇಕಾದರೆ ಸೊ ಈ ಒಂದು ತಾಳುಬೆಟ್ಟದ ರಂಗಸ್ವಾಮಿ ಒಡ್ಡಿನ ತನಕ ಭಕ್ತಾದಿಗಳು ಅವರು ಅವರ ಒಂದು ದ್ವಿಚಕ್ರ ವಾಹನ ಮತ್ತು 4 ಚಕ್ರದ ವಾಹನ ಇನ್ನಿತರ ವಾಹನಗಳಲ್ಲಿ ಪ್ರವೇಶವನ್ನ ನೀಡಬೇಕಾದ್ರೆ ಅಲ್ಲಲ್ಲೇ ಅಪಘಾತಗಳು ಸಂಭವಿಸುತ್ತವೆ. ಸೊ ಈ ಒಂದು ಅಪಘಾತಗಳು ಯಾವೆಲ್ಲ ಸ್ಥಳಗಳಲ್ಲಿ ಸಂಭವಿಸ್ತದೆ, ಏನೆಲ್ಲ ಒಂದು ಸಮಸ್ಯೆಗಳು ಉಂಟಾಗುತ್ತೆ, ಎಲ್ಲಿ ಏನು ಅಡೆತಡೆಗಳಾಗುತ್ತೆ, ಸೊ ತಾಳುಬೆಟ್ಟದಿಂದ ರಂಗಸ್ವಾಮಿ ಒಡ್ಡಿನ ತನಕ ಎಷ್ಟು ತಿರುವುಗಳಿವೆ, ಮತ್ತೆ ಯಾವ ಸಮಯಕ್ಕೆ ಅಂದ್ರೆ ಎಷ್ಟು ಸಮಯಕ್ಕೆ ನಾವು ತಾಳುಬೆಟ್ಟದಿಂದ ರಂಗಸ್ವಾಮಿ ಒಡ್ಡಿನ ತನಕ ತಲುಪುವುದು, ಸೊ ಎಲ್ಲೆಲ್ಲಿ ಏನೇನು ಅನಾಹುತಗಳಾಗುತ್ತೆ, ಎಲ್ಲಿ ನಾವು ಭದ್ರತೆಯ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ, ಸೊ ನಮ್ಮ ವಾಹನವನ್ನ ಚಲಿಸ್ತಕ್ಕಂಥ ಒಂದು ವಿಧಾನ ಮತ್ತೆ ಪ್ರತಿಯೊಂದು ಡೀಟೇಲ್ಸ್ ನೀಡ್ತೀನಿ. ಸೊ ತಾವು ಕೇಳಬಹುದು, ಸರ್ ನಿಮ್ಗೆ ಹೆಂಗ್ ಗೊತ್ತು ಯಾವ ಸ್ಥಳದಲ್ಲಿ ಏನಾಗುತ್ತೆ ಅಂತ, ಅಪಘಾತ ಅಂತಕ್ಕಂಥದ್ದು ಆಕಸ್ಮಿಕವಾಗಿ ಆಗ್ತಕ್ಕಂಥದ್ದು, ಸೊ ನಿಮ್ಗೆ ಹೆಂಗ್ ಸರ್ ಗೊತ್ತಾಗುತ್ತೆ ಅಂತ ಕೇಳಬಹುದು. ಸೊ ಸುಮಾರು ನಾನು 8 ವರ್ಷಗಳಿಂದ ನನ್ನ ದ್ವಿಚಕ್ರ ವಾಹನದಲ್ಲಿ ಈ ಒಂದು ತಾಳುಬೆಟ್ಟದಿಂದ ರಂಗಸ್ವಾಮಿ ಒಡ್ಡಿನ ತನಕ ಅಂದ್ರೆ ಮಲೆ ಮಹದೇಶ್ವರ ಬೆಟ್ಟದ ತನಕ ಸಹ ನಾನು ಪ್ರಯಾಣವನ್ನ ಮಾಡ್ತಾ ಇದ್ದೀನಿ. ಸೊ ಆದ್ದರಿಂದ ನನಗೆ ಈ ಒಂದು ರಸ್ತೆಯ ಬಗ್ಗೆ ಇಂಚಾದ ಮಾಹಿತಿ ಇರ್ತದೆ. ದಯವಿಟ್ಟು ಭಕ್ತಾದಿಗಳು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ, ತಮಗೆ ಅರಿವಾಗುತ್ತೆ. ಸೊ ನಾವೆಲ್ಲ ಏನೆಲ್ಲ ಕ್ರಮ ತಗೊಳ್ಬೇಕು ಅಂತ ಪ್ರತಿಯೊಂದು ಡೀಟೇಲ್ಸ್ ನೀಡ್ತೀನಿ. ದಯವಿಟ್ಟು ತಾಳುಬೆಟ್ಟದಿಂದ ರಂಗಸ್ವಾಮಿ ಒಡ್ಡಿಗೆ ಪ್ರವೇಶವನ್ನು ನೀಡೋಣ, ಬನ್ನಿ ಬಂಧುಗಳೇ. ನಾನೀಗ ತಾಳುಬೆಟ್ಟದಿಂದ ಪ್ರಯಾಣವನ್ನ ಮಾಡ್ತಾ ಇದ್ದೀನಿ. ಮಲೆ ಮಹದೇಶ್ವರರ ಪವಾಡ ಪುಣ್ಯಕ್ಷೇತ್ರ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳ ಒಂದು ರಕ್ಷಣೆಗಾಗಿ, ಅವರ ಒಂದು ಹಿತರಕ್ಷಣೆಗಾಗಿ ಈ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ದಯವಿಟ್ಟು ಇದರ ಸದುಪಯೋಗನ ಭಕ್ತಾದಿಗಳು ಪಡೆದುಕೊಳ್ಳಿ. ತಾವಿಲ್ಲಿ ವೀಕ್ಷಣೆಯನ್ನ ಮಾಡ್ತಾ ಇದ್ದೀರಾ. ತಾಳುಬೆಟ್ಟದ ಪ್ರವೇಶ ದ್ವಾರ ಇದಾಗಿರ್ತದೆ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ದಯಮಾಡಿ, ದ್ವಿಚಕ್ರ ವಾಹನದ ಭಕ್ತಾದಿಗಳು ದಯಮಾಡಿ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಿ. ಯಾಕಂದರೆ ಹೆಲ್ಮೆಟ್ ಇತ್ತು ಅಂದರೆ ನಿಮ್ಮ ಜೀವ ಯಾವ್ದಾದ್ರು ಒಂದು 100ರಲ್ಲಿ 90% ರಕ್ಷಣೆ ಆಗುತ್ತೆ. ಸೊ ತಾವಿಲ್ಲಿ ವೀಕ್ಷಣೆ ಮಾಡಿ. ನಾನು ತಾಳುಬೆಟ್ಟದಿಂದ ರಂಗಸ್ವಾಮಿ ಒಡ್ಡಿನ ತನಕ ಪ್ರವೇಶವನ್ನು ನೀಡಿ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸತಕ್ಕಂಥ ಭಕ್ತಾದಿಗಳಿಗೆ, ಪ್ರಯಾಣಿಕರಿಗೆ, ಪ್ರವಾಸಿಗರಿಗೆ ಎಲ್ಲೆಲ್ಲಿ ಅನಾಹುತಗಳು ಅಪಘಾತಗಳಾಗುತ್ತೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಸಹಕರಿಸಿ. ಯಾಕೆಂತಂದ್ರೆ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ನಾವು ಒಂದು 4-5 ಸ್ಥಳಗಳಲ್ಲಿ ಎಚ್ಚೆತ್ಕೊಂಡ್ಬಿಟ್ರೆ ಯಾವುದೇ ತರಹದ ಅಪಘಾತಗಳು ಆಗೋದಿಲ್ಲ. ತಾವು ಕೇಳಬಹುದು, ಏನ್ ಸರ್ ಇಷ್ಟೊಂದು ಎಕ್ಸಾಕ್ಟ್ ಆಗಿ ಹೇಳ್ತಿದ್ದಾರೆ ಹೆಂಗೆ ಸರ್ ಅಂತ ಕೇಳ್ಬಹುದು. ಅಪಘಾತ ಆಗ್ತಕ್ಕಂಥದ್ದು ಆಕಸ್ಮಿಕವಾಗಿ ಆಗ್ತಕ್ಕಂಥದ್ದು ನೀವ್ ಹೆಂಗ್ ಸರ್ ಈ ತರ ಹೇಳ್ತಿದ್ದಾರೆ? ನಾನು 8 ವರ್ಷಗಳ ಕಾಲ ನಾನು ಈ ಒಂದು ರಸ್ತೆಯಲ್ಲಿ ಪ್ರಯಾಣವನ್ನ ಮಾಡಿರ್ತೀನಿ ಬಂಧುಗಳೇ. ಆದ್ದರಿಂದ ಇಷ್ಟೊಂದು ಖಚಿತವಾದ ಮಾಹಿತಿಯನ್ನ ನೀಡ್ತಾ ಇದ್ದೀನಿ. 8 ವರ್ಷಗಳ ಕಾಲ ಮಲೆ ಮಹದೇಶ್ವರ ಬೆಟ್ಟಕ್ಕೆ ನಾನು ಕೌದಳ್ಳಿ ಗ್ರಾಮದಿಂದ ಪ್ರವೇಶವನ್ನ ನೀಡ್ತೇನೆ. ತಾವಿಲ್ಲಿ ವೀಕ್ಷಣೆ ಮಾಡಿ ನೋಡಿ. ತಾಳುಬೆಟ್ಟದ ಮೊದಲನೇ ತಿರುವು ಇದಾಗಿರ್ತದೆ ನೋಡಿ. ಮೊದಲನೇ ತಿರುವು ತಾಳುಬೆಟ್ಟದಿಂದ ರಂಗಸ್ವಾಮಿ ಒಡ್ಡಿನ ತನಕ ಎಷ್ಟು ತಿರುವುಗಳಿದೆ, ಸಾಕಷ್ಟು ಮಾಹಿತಿಯನ್ನು ನೀಡ್ತೀನಿ. ಸೊ ಇದು ಮೊದಲನೇ ತಿರುವು, ನೆನ್ಪಿಟ್ಕೊಳ್ಳಿ. 1ನೇ ತಿರುವು ಇದು. ಸರ್ ಇಲ್ಲೇನು ಅಪಘಾತಗಳು ಆಗಲ್ವಾ ಅಂತ ಕೇಳ್ಬೋದು ತಾವು. ಖಂಡಿತವಾಗೂ ಇಲ್ಲಿ ಯಾವುದೇ ತರಹದ ಅಪಘಾತಗಳು ಆಗಲ್ಲ. ಯಾಕೆಂತಂದ್ರೆ ಆದ್ರೂ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಏನು ಅಪಘಾತ ಆಗಿಲ್ಲ. ಯಾಕೆಂತಂದ್ರೆ ಇಲ್ಲಿ ಬಂದಂತಹ ವಾಹನಗಳು ನೀವು ಸ್ಲೋ ಮಾಡಲೇಬೇಕು. ಆ ತರಹದ ಒಂದು ಸ್ಥಳ ಇದಾಗಿರ್ತದೆ ಮೊದಲನೇ ತಿರುವು. ತಾವಿಲ್ಲಿ ವೀಕ್ಷಣೆ ಮಾಡಬಹುದು ನೋಡಿ. ಇಲ್ಲಿ ಈ ಒಂದು ತಿರುವು ತುಂಬಾ ಅಪಾಯಕರವಾದಂತಹ ತಿರುವು ಇದಾಗಿರ್ತದೆ. ತಾವಿಲ್ಲಿ ನೋಡಿ, ಗಮನಿಸಿ ನೋಡಿ. ನಾನು ಟರ್ನ್ ಮಾಡ್ತಾ ಇದ್ದೀನಿ. ಈ ಒಂದು ಸ್ಥಳಗಳಲ್ಲಿ ಸಡನ್ ಆಗಿ ಬರ್ತದೆ ಗೋರ್ಮೆಂಟ್ ವಾಹನಗಳು ನೋಡಿ. ಗೌರ್ಮೆಂಟ್ ವಾಹನಗಳು ಸಡನ್ ಆಗಿ ಬರ್ತದೆ. ಅವರು ಬ್ರೇಕ್ ಮೇಲೆ ಕಾಲಿಡೋದಿಲ್ಲ. ಸೊ ಹೆಚ್ಚು ಅಪಘಾತಗಳಾಗ್ತಕ್ಕಂಥದ್ದು ನೋಡಿ 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 ಹಾಗೇ ನೋಡಿ, ಅಬ್ಸರ್ವ್ ಮಾಡಿ. ಸಡನ್ ಆಗಿ ಬರ್ತದೆ. ಅವ್ರು ಬ್ರೇಕ್ ಮೇಲೆ ಕಾಲು ಹಾಕಲ್ಲ, ಮತ್ತೆ ಹಾರನ್ನು ಸಹ ಮಾಡಲ್ಲ. ಈ ತಿರುವುಗಳು ಭಾರಿ ಡೇಂಜರ್ ನೋಡಿ. ತಾಳುಬೆಟ್ಟದ ಮೊದಲನೇ ತೆರವಿನಿಂದ ಸ್ವಲ್ಪ ಮುಂದೆ ಬಂದ್ರೆ ನಮ್ಗೆ ಅಲ್ಲಲ್ಲೇ ಒಂದು ಕ್ರಾಸ್ ಕಟ್ಟಿಂಗ್ಗಳು ಬರ್ತವೆ. ಸೊ ಆ ಒಂದು ಸ್ಥಳಗಳಲ್ಲಿ ಸ್ವಲ್ಪ ಭಕ್ತಾದಿಗಳು ತಮ್ಮ ವಾಹನಗಳನ್ನ
ಸ್ಲೋ ಮಾಡ್ಕೊಂಡ್ಬಿಟ್ರೆ ತುಂಬಾ ಒಳ್ಳೇದು. ಅದ್ರಲ್ಲೂ ಮೇಲ್ಗಡೆಯಿಂದ ಬರ್ತಕ್ಕಂಥ ವಾಹನಗಳು ದಯವಿಟ್ಟು ನಿಮ್ಮ ಬ್ರೇಕ್ ಮೇಲೆ ಕಾಲಿಡಿ, ಹಾಗೆ ಹಾರ್ನ್ ಮಾಡ್ಕೊಂಡ್ ಬನ್ನಿ ದಯವಿಟ್ಟು. ಯಾಕಂದ್ರೆ ಒಂದೊಂದು ಜೀವಕ್ಕೂ ಒಂದೊಂದು ತರಹದ ಬೆಲೆ ಇರ್ತದೆ. ಒಂದೊಂದು ಜೀವಕ್ಕೂ ಒಂದೊಂದು ಜೀವನ ನಂಬ್ಕೊಂಡು ಅವರ ಒಂದು ಸಂಸಾರಗಳು, ಅವರ ಒಂದು ಕುಟುಂಬಗಳು ಜೀವನವನ್ನ ನಡೆಸ್ತಾ ಇರ್ತದೆ. ದಯವಿಟ್ಟು ಇದನ್ನ ಪ್ರತಿಯೊಬ್ಬ ಭಕ್ತಾದಿಗಳು, ಪ್ರಯಾಣಿಕರು, ಪ್ರವಾಸಿಗರು, ಚಾಲಕರು, ಎಕ್ಸ್ಪೆಷಲಿ ಚಾಲಕರು ಬಹಳ ಮುಖ್ಯ. ಒಬ್ರು ಪ್ರಾಣವನ್ನ ರಕ್ಷಣೆ ಮಾಡ್ಬೇಕಾದ್ರೆ ಚಾಲಕರು ಬಹಳ ಪ್ರಧಾನವಾದ ಒಂದು ಕಾರ್ಯವನ್ನ ನಿರ್ವಹಿಸ್ತಾರೆ. ದಯವಿಟ್ಟು ಎಚ್ಚೆತ್ಕೊಳ್ಳಿ. ಸೊ ಈ ಒಂದು ತಾಳೆ ಬೆಟ್ಟದ ಮೊದಲನೇ ತಿರುವಿನಿಂದ ನಾವು ಸ್ಟ್ರೈಟ್ ಬಂದ್ರೆ, ಒಂದೇ ಒಂದು ನಿಮಿಷ, ನಾನು ಸಮಯ ನೋಡ್ಕೊಂತೀನಿ, ಸಮಯ ನೋಡಿಲ್ಲ, ಒಂದೇ ಒಂದು ನಿಮಿಷ ದಯವಿಟ್ಟು. 9:33 ಎಷ್ಟು ಸಮಯಕ್ಕೆ ತಲುಪ್ತೀವಿ, ಇದು ಬಹಳ ಮುಖ್ಯವಾದ ವಿಚಾರ. ನಾನು ತೋರಿಸಿದ್ದೀನಿ, ಇಲ್ಲೇ ಕ್ಯಾಮ್ರಾದ ಕಾಣಿಸ್ತಿದೆ 9:33. ಸೊ ತಾಳೆ ಬೆಟ್ಟದ ಅಂದ್ರೆ ನಾವು 9:30 ಅಂತ ಹೇಳ್ಕೊಬೋದು, 3 ನಿಮಿಷ ಆಗಿದೆ ಇಲ್ಲಿ ಬಂದು. ಇದು 2ನೇ ತಿರುವು. ದಯವಿಟ್ಟು ಭಕ್ತಾದಿಗಳು ವೀಕ್ಷಣೆ ಮಾಡಿ. ಇದು ಪೊನ್ನಾಚಿ ಕ್ರಾಸ್ ಅಂದ್ಬಿಟ್ಟು ಸ್ಟ್ರೈಟ್ ಹೋದ್ರೆ ನಮ್ಗೆ ಪೊನ್ನಾಚಿ ದೇವಾಲಯ ಮಲೆ ಮತ್ತೆ ಕಡೆಬಳಿ ವೀರೇಶ್ವರ ಮಲೆ ಎಲ್ಲ ಸಿಗುತ್ತೆ. ಸೊ ಸದ್ಯಕ್ಕೆ ಈಗ ಅಲ್ಲಿಗೆ ಹೋಗ್ಬೇಡಿ. ಈಗ ಬೆಟ್ಟಕ್ಕೆ ಹೋಗೋಣ ಬನ್ನಿ, ಮಾದೇಶ್ವರ ಬೆಟ್ಟಕ್ಕೆ. ಅದರಲ್ಲೂ ರಂಗಸ್ವಾಮಿ ಒಟ್ಟಿಗೆ ಹೋಗೋಣ ಬನ್ನಿ. ತಾಳು ಬೆಟ್ಟದಿಂದ ರಂಗಸ್ವಾಮಿ ಒಡ್ಡಿನ ತನಕ ಭಕ್ತಾದಿಗಳು, ಪ್ರಯಾಣಿಕರು, ಪ್ರವಾಸಿಗರು ಪ್ರವೇಶವನ್ನ ನೀಡಿ ಎಲ್ಲೆಲ್ಲೇ ಅಪಘಾತಕ್ಕೆ ಒಳಪಡ್ತಾರೆ. ಇದು ಬಹಳ ಮುಖ್ಯವಾದಂತಹ ಟಾಪಿಕ್. ಸೊ ಎಲ್ಲಿ ಅಪಾಯದ ಸನ್ನಿವೇಶವಿದೆ ಇದನ್ನ ದಯವಿಟ್ಟು ಭಕ್ತಾದಿಗಳು ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವುದೇ ತರಹದ ಅಪಘಾತಗಳು ಆಗೋದಿಲ್ಲ ಅಂತ ಹೇಳಕ್ ಇಚ್ಛಿಸ್ತೀನಿ. ನೋಡಿ, ಈ ರೀತಿ ಬರ್ತಾರೆ ನೋಡಿ, ಓವರ್ಟೇಕು. ನಿಮ್ಗೆ ಸ್ವಲ್ಪ ದಯವಿಟ್ಟು ತಾಳ್ಮೆ ಅಂತಕ್ಕಂಥದ್ದಿದ್ರೆ ಜೀವ ಹುಡುಕತ್ತದೆ. ಈ ಓವರ್ಟೇಕ್ ಅಂತಕ್ಕಂಥದ್ದು ನಿಮ್ಮನ್ನ ಸರ್ವನಾಶ ಮಾಡ್ಬಿಡ್ತದೆ. ಸಾಮಾನ್ಯವಾಗಿ ಓವರ್ಟೇಕ್ ಎಂದನೇ ಆಲ್ಮೋಸ್ಟ್ ಅಪಘಾತಗಳಾಗಿದೆ ನಮ್ಮ ಈ ಒಂದು ತಾಳು ಬೆಟ್ಟದ ತಿರುವಿನ ವಲಯಗಳಲ್ಲಿ. ಸೊ ಬಂಧುಗಳೇ, ನಾನು 2ನೇ ತಿರುವನ್ನ ನಾನು ಕ್ರಾಸ್ ಮಾಡಿದ್ದೀನಿ. ಸೊ 3ನೇ ತಿರುವು ನೋಡಿ, 3ನೇ ತಿರುವಿಗೆ ಪ್ರವೇಶವನ್ನು ನೀಡ್ತೀವಿ. ಸುಮಾರು 4-5 ನೋಡಿ, ಗೌರ್ಮೆಂಟ್ ಬಸ್ನವರು ಯಾವುದೇ ಕಾರಣಕ್ಕೂ ಅವರ ಹಾರ್ನ್ ಮಾಡಲ್ಲ. ಸೊ ಇದು ಸಹ ತಾವಿಲ್ಲಿ ವೀಕ್ಷಣೆ ಮಾಡಬಹುದು. ಸೊ ನಾನು 3ನೇ ತಿರುವು ತಿರುಗಿ ತದನಂತರ 4ನೇ ತಿರುವಲ್ಲಿ ನಾನು ಕಟಿಂಗ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೂ ಸ್ವಲ್ಪ ಡೇಂಜರ್ ಇದೆ, ನೋಡ್ಕೊಳ್ಳಿ. ಇದು 4ನೇ ತಿರುವು, ನೆನ್ಪಿಟ್ಕೋಬೇಕು ದಯವಿಟ್ಟು ಭಕ್ತಾದಿಗಳು. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಬಂದು ವಾಹನ ಇಲ್ಲಿ ನಿಮ್ಗೆ ಗ್ರಿಪ್ ಇರೋದಿಲ್ಲ, ಸಿಗೋದಿಲ್ಲ, ಇಲ್ಲಿ ಕಂಟ್ರೋಲ್ ಸಿಗಲ್ಲ ವಾಹನ. ದಯವಿಟ್ಟು ಈ ಒಂದು ಸ್ಥಳದಲ್ಲಿ ಆಗಮಿಸ್ತಕ್ಕಂಥ ವಾಹನಗಳು ದಯವಿಟ್ಟು ಇಲ್ಲಿ ಕಂಟ್ರೋಲ್ ಮಾಡ್ಕೋಬೇಕು. 4ನೇ ತಿರುವಿನಲ್ಲಿ ಅದ್ರಲ್ಲೂ ಮೇಲ್ಗಡೆಯಿಂದ ಬರ್ತಕ್ಕಂಥ ವಾಹನಗಳು ದಯಮಾಡಿ ನಿಮ್ಮ ಬ್ರೇಕ್ ಮೇಲೆ ಕಾಲು ಇಡೋದನ್ನ ಮರಿಬೇಡಿ. ಬಂದಂಗೆ ಬಿಟ್ರೆ ಇಲ್ಲಿ ಕತೆ ಕ್ಲೋಸು, ಹೇಳ್ಬಿಟ್ಟಿದ್ದೀನಿ. 4ನೇ ತಿರುವು ಇದಾಗಿರ್ತದೆ ಬಂಧುಗಳೇ, ನೆನ್ಪಿಟ್ಕೊಳ್ಳಿ. 4ನೇ ತಿರುವಿನಲ್ಲಿ ನೀವು ಬಂದಂಗೆ ವಾಹನವನ್ನ ಬಿಡಕ್ ಹೋಗ್ಬೇಡಿ, ದಯವಿಟ್ಟು ಅರ್ಥ ಮಾಡ್ಕೊಂಬಿಡಿ. ಅದ್ರೊಳಗೆ ಹೆಚ್ಚು ಅಪಘಾತಗಳಾಗ್ತಕ್ಕಂಥದ್ದು ಮೇಲ್ಗಡೆಯಿಂದ ಬರ್ತಕ್ಕಂಥ ವಾಹನಗಳಿಂದಾನೆ. ಅರ್ಥ ಆಯ್ತಾ? ಕೆಳಗಡೆಯಿಂದ ಹೋಗ್ತಕ್ಕಂಥ ವಾಹನಗಳು ಅವರು ಒಂದ್ ಪಕ್ಷ ರಾಂಗ್ ರೂಟಲ್ಲಿ ನುಗ್ಗಬಹುದು. ಆದರೆ ನೀವು ದಯವಿಟ್ಟು ಸ್ಲೋ ಇದ್ರೆ ಯಾವುದೇ ತರಹದ ದೊಡ್ಡ ಅನಾಹುತಗಳು ಆಗಲ್ಲ. ಇದು 5ನೇ ತಿರುವು, ನೋಡ್ಕೊಳ್ಳಿ. 5ನೇ ತಿರುವು ತಾಳು ಬೆಟ್ಟದಿಂದ ರಂಗಸ್ವಾಮಿ ಒಡ್ಡಿನ ತನಕ ಎಷ್ಟು ತಿರುವುಗಳಿದೆ ಮಾಹಿತಿಯನ್ನು ನೀಡ್ತೀನಿ, ಎಷ್ಟು ಸಮಯಕ್ಕೆ ತಲುಪಬಹುದು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ದಯವಿಟ್ಟು ಭಕ್ತಾದಿಗಳು ಸಂಪೂರ್ಣ ವೀಕ್ಷಣೆಗಳನ್ನ ಪಡೆದುಕೊಳ್ಳಿ. ಎಲ್ಲೆಲ್ಲಿ ಅನಾಹುತಗಳಾಗುತ್ತೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. 5ನೇ ತಿರುವು ಆಯ್ತು, ಇದು 6ನೇ ತಿರುವು. ನೋಡಿ, ಇಲ್ಲಿ ಬಂದಾಗೆ ವಾಹನ ಬಿಟ್ರೆ ಇಲ್ಲೂ ಸಹ ಅಪಘಾತಗಳಾಗುತ್ತೆ. 6ನೇ ತಿರುವು ನೆನ್ಪಿಟ್ಕೊಳ್ಳಿ, ಇಲ್ಲೂ ಸಹ ಅಪಘಾತಗಳು ಸಂಭವಿಸ್ತದೆ. ಬಂದಾಗೆ ವಾಹನ ದಯವಿಟ್ಟು ಬಿಡಬೇಡಿ. ನಿಮ್ಮ ಬ್ರೇಕ್ ಮೇಲೆ ಕಾಲಿಡಿ, ದಯಮಾಡಿ ಬ್ರೇಕ್ ಮೇಲೆ ಕಾಲಿಡಿ. ಬಂದಾಗೆ ಬಿಡಕ್ ಹೋಗ್ಬೇಡಿ. ಸೊ 4ನೇ ತಿರುವು ಮತ್ತೆ 6ನೇ ತಿರುವಿನಲ್ಲಿ ಬಹಳ ಜೋಪಾನಾಗಿ ಭಕ್ತಾದಿಗಳು ಆಗಮಿಸ್ಬೇಕಾಗತ್ತೆ. ಇದು ಮೋಸ್ಟ್ ವೆರಿ ಡೇಂಜರಸ್ ಪ್ಲೇಸು. ಇಲ್ಲಿ ಒಂದು ಬಸ್ಸು ಲಾಸ್ಟ್ ಟೈಮ್ ಬಂದು ತಗಲಾಕೊಂಡಿತ್ತು, ವೆರಿ ಡೇಂಜರಸ್. ಇಲ್ಲೊಂದು ಪಾತಾಳ ಇದೆ, ಸೊ ತೋರ್ಪಡಿಸ್ತೀನಿ, ನೋಡ್ಕೊಳ್ಳಿಯಪ್ಪ. ಇಲ್ಲಿ ಒಂದು ದೊಡ್ಡದಾದ ಪಾತಾಳ ಇದೆ, ಕಾಣಿಸ್ತಾ ಇದೆ ಅನ್ಕೋತೀನಿ. ನೋಡಿ, ಇಲ್ಲೊಂದು ದೊಡ್ಡ ಪಾತಾಳ ಇದೆ. ಇಲ್ಲಿ ಲಾಸ್ಟ್ ಟೈಮ್ ಇಲ್ಲೊಂದು ಬಸ್ ಬಂದು ತಗಲಾಕೊಂಡಿತ್ತು. ಇಲ್ಲಿ ಸಾಮಾನ್ಯವಾಗಿ ಸರ್ಕಾರಿ ವಾಹನಗಳು ಹೆಚ್ಚು ಅಪಘಾತಗಳಾಗಿವೆ. ಹಾಗೆ ಮಾಮೂಲಿ ಪ್ರೈವೇಟ್ ಬಸ್ಗಳು ಸಹ ಅಪಘಾತಗಳಾಗಿದೆ. ಯಾಕಂದ್ರೆ ಈ ಒಂದು ಸ್ಥಳದಲ್ಲಿ ವಾಹನಗಳು ಮೇಲ್ಗಡೆಯಿಂದ ಬರ್ತಕ್ಕಂಥ ವಾಹನಗಳು ಗೊತ್ತೇ ಆಗೋದಿಲ್ಲ.
ಯಾವ ಸಂದರ್ಭದಲ್ಲಿ ಯಾವ ತರ ಬರ್ತಾರೆ ಅನ್ನೋದು ಊಹೆನೂ ಮಾಡಕ್ಕಲ್ಲ. ಈ ಸ್ಥಳದಲ್ಲಂತೂ ತುಂಬಾ ಅಪಘಾತಗಳಾಗಿದೆ. ದಯವಿಟ್ಟು ಭಕ್ತಾದಿಗಳು ಎಚ್ಚೆತ್ಕೊಳ್ಳಿ. 6ನೇ ತಿರುವಿನಿಂದ ಸ್ವಲ್ಪ ಮುಂದೆ ಬಂದ್ರೆ ನಿಮ್ಗಲ್ಲೊಂದು ಪಾತಾಳ ಸಿಗುತ್ತೆ. ಸೊ ದಯಮಾಡಿ ಭಕ್ತಾದಿಗಳು ಮುಂಜಾಗ್ರತೆ ಕ್ರಮಗಳನ್ನು ವಹಿಸಿ ಅಂತ ಈ ಒಂದು ಮಾಹಿತಿಯನ್ನ ನೀಡ್ತಾ ಇದ್ದೀನಿ ಬಂಧುಗಳೇ. ಸೊ 6ನೇ ತಿರುವು ಕಂಪ್ಲೀಟ್ ಆಗಿದೆ. 7ನೇ ತಿರುವು ಬರ್ತಾ ಇದ್ದೀನಿ. 7ನೇ ತಿರುವು. ದಯವಿಟ್ಟು ಭಕ್ತಾದಿಗಳು ಇಂತಹ ಮುಖ್ಯವಾದ ಮಾಹಿತಿಯನ್ನ ದಯಮಾಡಿ ಮಿಸ್ ಮಾಡ್ಕೊಬೇಡಿ. ದಯವಿಟ್ಟು ನೋಡಿ, ಸಂಪೂರ್ಣವಾದ ವಿಡಿಯೋ ನೋಡಿ. ಇದು 7ನೇ ತಿರುವು. ಅರ್ಥ ಆಯ್ತಾ? ಇಲ್ಲಿ ಯಾವುದೇ ತರಹದ ಸಮಸ್ಯೆಗಳಿಲ್ಲ. ಸೊ ನಾನು ಇರ್ತಕ್ಕಂಥ ವಿಚಾರವನ್ನು ಹೇಳಬೇಕು. ಸುಮಾರು 8 ವರ್ಷಗಳಿಂದ ಈ ಒಂದು ರಸ್ತೆನಲ್ಲಿ ನಾನು ಓಡಾಡ್ತಿದ್ದೀನಿ. ಈ ಒಂದು ರಸ್ತೆ ಬಗ್ಗೆ ಇಂಚಾದ ಮಾಹಿತಿ ಇದೆ ಬಂಧುಗಳೇ. ದಯವಿಟ್ಟು ಈ ಒಂದು ಉಪಯುಕ್ತ ಮಾಹಿತಿಯನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಅಂತ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ, ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ. ಸೊ ತಾವಿಲ್ಲಿ ವೀಕ್ಷಣೆ ಮಾಡಿ. ಇದು 8ನೇ ತಿರುವು. ಇಲ್ಲೂ ಸಹ ನೋಡಿ ನೋಡಿ ಬಂದಂಗೆ ಬಂದ್ಬಿಡ್ತವೆ ವಾಹನಗಳು. ದಯಮಾಡಿ ಮೇಲ್ಗಡೆಯಿಂದ ಬರ್ತಕ್ಕಂಥ ವಾಹನಗಳು ನಿಮ್ಮ ಕಂಟ್ರೋಲ್ನಲ್ಲಿ ಇರಪ್ಪ. ದಯವಿಟ್ಟು ಒಂದು ಜೀವ ರಕ್ಷಣೆ ಮಾಡಿದ್ರೆ ಎಷ್ಟೋ ಅನುಕೂಲವಾಗುತ್ತೆ. 8ನೇ ತಿರುವು ಇದು. ಯಾಕೋ ಬಸ್ ನಿಂತೋಗದ ಬೆಲೆ ನೋಡಿ, ಏನೋ ಆಗ್ತವೆ ನೋಡಿ, ಹಿಂಗೆ ಆಗ್ತವೆ. ಬಂದಾಗೆ ಬಿಡಬಾರ್ದು. ಜಾಮ್ ಆಗಿದೆ. ಇದು 8ನೇ ತಿರುವು ನೋಡಿ. ಈ ಕಥೆಗಳು ಆಯ್ತಾ ಇರ್ತವೆ ಇಲ್ಲಿ. ಅರ್ಥ ಆಯ್ತಾ? ನೋಡಿ, ಎಲ್ಲ ರಾಂಗ್ ರೂಟ್ ನುಗ್ಸ್ತಾರೆ. ಹಾಗೆ ನೋಡಿ ಹಿಂದ್ಗಡೆ ಸುಮ್ಮನೆ ನೆಟ್ಗೆ ನುಗ್ತಾನೆ ಅವನೇ. ನೋಡ್ಬೇಕು ವಾಹನಗಳನ್ನ. 8ನೇ ತಿರುವು ಆಗಿದೆ ಬಂಧುಗಳೇ. ಸೊ ಎಲ್ಲೋ ಈ ಒಂದು ಪ್ರೈವೇಟ್ ಬಸ್ಗೆ ಎಲ್ಲೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿರ್ಬೇಕು. ಓಕೆ, ಇರ್ಲಿ, ಅವ್ರೇನೋ ಸರಿ ಮಾಡ್ಕೊಂಡ್ ಬರ್ತಾರೆ. 8ನೇ ತಿರುವು ಕಂಪ್ಲೀಟ್ ಆಗಿದೆ. ಇದು 9ನೇ ತಿರುವು. ಸೊ ಇಲ್ಲೂ ಅಷ್ಟೇ ದೊಡ್ಡ ಪಾತಾಳ ಇದೆ. ತಾವಿಲ್ಲಿ ವೀಕ್ಷಣೆ ಮಾಡಿ. ಜೋಪಾನ ಇಲ್ಲಿ. 9ನೇ ತಿರುವು ಇದಾಗಿರ್ತದೆ. 9ನೇ ತಿರುವಿನಿಂದ ಸ್ವಲ್ಪ ಮುಂದೆ ಬಂದ್ರೆ ವೆರಿ ಡೇಂಜರಸ್ ಪ್ಲೇಸ್. ತಾವಿಲ್ಲಿ ವೀಕ್ಷಣೆ ಮಾಡಿ. ವೆರಿ ಡೇಂಜರಸ್ ಪ್ಲೇಸ್ ಇದು. ಇಲ್ಲಿ ದಯವಿಟ್ಟು ವಾಹನಗಳು ಆನ್ ಮಾಡ್ಕೊಂಡ್ ಬನ್ನಿಯಪ್ಪ. ನಿಮ್ ಇಷ್ಟ ಬಂದಾಗ ನುಗ್ಗಿದ್ರೆ ತುಂಬಾ ಡೇಂಜರ್. ಇಲ್ಲಿ ಪ್ರಾಣಾಪಾಯಗಳು ಆಗಿದೆ. ಸೊ ಈ ಒಂದು ತಿರುವುಗಳಲ್ಲಿ ಪ್ರಾಣಾಪಾಯಗಳು ಆಗಿದೆ. ಎಚ್ಚೆತ್ಕೊಳ್ಳಿ ಬಂಧುಗಳೇ, ದಯಮಾಡಿ ಎಚ್ಚೆತ್ಕೊಳ್ಳಿ. ಹೆಚ್ಚು ಪ್ರಾಣಾಪಾಯಗಳು ಈ ಸ್ಥಳದಲ್ಲಾಗಿದೆ. ಈ ರೀಸೆಂಟ್ ಆಗಿ ಈ ಒಂದು ಮೆಣ್ಣತ್ತಿನ ಅಮಾವಾಸ್ಯೆ ಸಂದರ್ಭದಲ್ಲಿ ಒಂದು ಜೀವ ಸಹ ಹೊರಟೋಯ್ತು. ಇದು 10ನೇ ತಿರುವು ಬಂಧುಗಳೇ. 10ನೇ ತಿರುವು. 9ನೇ ತಿರುವು ಆಯ್ತು. ಇದು 10ನೇ ತಿರುವು. ಗೆಳೆಯರೇ, ನಾವು ಕೊಡ್ತಕ್ಕಂಥ ಮಾಹಿತಿಗಳು ಎಷ್ಟೋ ಜನಕ್ಕೆ ಅನುಕೂಲ ಆಗತ್ತೆ. ಈ ವಿಡಿಯೋನ ನೋಡ್ಕೊಂಡ್ರೆ ನೀವು ಎಲ್ಲೆಲ್ಲಿ ಅಲರ್ಟ್ ಆಗಬೇಕು ಅದನ್ನ ಫಾಲೋ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅಪಘಾತಗಳಾಗಲ್ಲ. 10ನೇ ತಿರುವು ಇದು. ಇದು 11ನೇ ತಿರುವು ಬಂಧುಗಳೇ. 11ನೇ ತಿರುವು. ಸೊ ಇಲ್ಲಿ ವಾಹನಗಳು ಅವರವರೇ ಕಂಟ್ರೋಲ್ ಮಾಡ್ಕೊಳ್ಳೇಬೇಕು. ಅರ್ಥ ಆಯ್ತಾ? ಇಲ್ಲೇನೋ ಅಂತ ಸಮಸ್ಯೆಗಳಾಗಿಲ್ಲ. ಆದ್ರೂ ನೀವು ಮುಂಜಾಗ್ರತೆಯ ಕ್ರಮಗಳನ್ನ ವಹಿಸಿ. ಅದ್ರ ಮೇಲ್ಗಡೆಯಿಂದ ಬರ್ತಕ್ಕಂಥ ವಾಹನಗಳು ದಯಮಾಡಿ ಸ್ಲೋ ಮಂದಗತಿಯ ವಾಹನವನ್ನ ಚಲಿಸಿ. 11 ಆಯ್ತಲ್ವಾ? 11 ಆಯ್ತು. ಇದು 12ನೇ ತಿರುವು ಬಂಧುಗಳೇ. 12ನೇ ತಿರುವು. 12ನೇ ತಿರುವಿನಲ್ಲಿ ನಾನು ಪ್ರಯಾಣವನ್ನ ಮಾಡ್ತಾ ಇದ್ದೀನಿ. ಸೊ ಇಲ್ಲೆಲ್ಲ ಏನು ಸಮಸ್ಯೆಗಳಿಲ್ಲ. ಆದ್ರೂ ಮುಂಜಾಗ್ರತೆ ಕ್ರಮ ವಹಿಸ್ರಪ್ಪ. ಇದು 13ನೇ ತಿರುವು. 13ನೇ ತಿರುವು. ಸೊ ಈ ಒಂದು ತಿರುವಿನಲ್ಲಿ ದಯವಿಟ್ಟು ಭಕ್ತಾದಿಗಳು ಮಂದಗತಿಯ ವಾಹನವನ್ನ ಚಲಿಸಿ. ಸೊ ಬರ್ತಕ್ಕಂಥವ್ರು ಹೆವಿ ಫಾಸ್ಟರ್ ಬರ್ತಾರೆ. ಇಲ್ಲಿ ರೀಸೆಂಟ್ ಆಗಿ ಒಂದು ಜೀವ ಹೋಯ್ತು ಇಲ್ಲಿ. ಅರ್ಥ ಆಯ್ತಾ? ಇಲ್ಲೊಂದು ಜೀವ ಸತ್ತೋಯ್ತು. ಇಲ್ಲೊಂದು ಹುಡುಗ ಸತ್ತೋದ ಪಾಪ. 13ನೇ ತಿರುವು ಆಯ್ತಲ್ವಾ? ಇದು 14ನೇ ತಿರುವು ಬಂಧುಗಳೇ. ಸೊ ಈ ಒಂದು ತಿರುವಿನಲ್ಲೂ ಸಹ ಮುಂಜಾಗ್ರತೆಯ ಕ್ರಮವನ್ನ ವಹಿಸಿ ಅಂತ ಈ ಒಂದು ವಿಡಿಯೋ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ. 14ನೇ ತಿರುವು ಇದಾಗಿರುತ್ತದೆ. 14. ಇನ್ನೇನು ಹತ್ತತ್ರ ಬಂದ್ಬಿಟ್ಟೆ ಅನ್ಕೋತೀನಿ ಅಪ್ಪ. ಇಲ್ಲೂ ಅಷ್ಟೇ ವೆರಿ ಡೇಂಜರಸ್ ಪ್ಲೇಸ್ ಇದು. ನೋಡ್ಕೊಳ್ಳಿ, ವಾಹನಗಳು ಬಂದಾಗೆ ಬಿಡ್ತಾರೆ ಇಲ್ಲಿ ನೋಡಿ. ಈ ಟರ್ನಲ್ಲಿ
ತಾಳಿಬೆಟ್ಟದ ಕೆಳಗಡೆ, ಸೊ ಮೇಲ್ಗಡೆ ಹತ್ತತ್ರ ರಂಗಸ್ವಾಮಿ ಹೋಟೆಲ್ ಹತ್ತತ್ರ ವೆರಿ ಡೇಂಜರಸ್ ನೋಡಿ. ಬಂದಾಗೆ ವಾಹನ ನುಗ್ತವೆ. ಇಲ್ಲೂ ಸಹ ಅಪಘಾತಗಳಾಗಿದೆ. ಎಚ್ಚೆತ್ಕೊಂಡ್ಬಿಡಿ ದಯವಿಟ್ಟು. ಸೊ 14 ತಿರುವಾಯ್ತು, ಇದು 15ನೇ ತಿರುವು. ತಾವಿಲ್ಲಿ ವೀಕ್ಷಣೆನ ಮಾಡ್ತಾ ಇರ 15ನೇ ತಿರುವು. ಸೊ ಟೋಟಲ್ 16 ತಿರುವುಗಳಿವೆ. 16 ತಿರುವುಗಳಿದೆ ಬಂಧುಗಳೇ. ತಾಳಿಬೆಟ್ಟದಿಂದ ರಂಗಸ್ವಾಮಿ ಒಡ್ಡಿನ ತನಕ 16 ತಿರುವುಗಳಿವೆ. ಸೊ ಅಲ್ಲೆಲ್ಲೇ ಒಂದಷ್ಟು ತಿರುವುಗಳಲ್ಲಿ ಅಪಘಾತಗಳು ಸಂಭವಿಸ್ತವೆ. ಅದರಲ್ಲೂ ಈ ಸಣ್ಣ ಪುಟ್ಟ ಕ್ರಾಸ್ ಕಟಿಂಗ್ ಇರ್ತದೆ ನೋಡಿ, ಅಲ್ಲಿ ಹೆಚ್ಚು ಅಪಘಾತಗಳಾಗ್ತವೆ. ಯಾಕೆಂದ್ರೆ ಅಲ್ಲಿ ವಾಹನಗಳು ಕಂಟ್ರೋಲ್ಗೆ ಸಿಕ್ಕಲ್ಲ. ಮೇಲ್ಗಡೆಯಿಂದ ಬರ್ತಕ್ಕಂಥ ವಾಹನಗಳಿಗೆ ಯಾವುದೇ ತರಹದ ಕಂಟ್ರೋಲ್ ಸಿಕ್ಕಲ್ಲ. ಆದ್ದರಿಂದ ಹೆಚ್ಚು ಅಪಘಾತಗಳಾಗ್ತದೆ. ಬಂಧುಗಳೇ, ಇದೊಂದು ಬಹಳ ಮುಖ್ಯವಾದ ಮಾಹಿತಿ ಅಂತ ಒಂದು ಮಾಹಿತಿಯನ್ನು ನೀಡುತ್ತೇನೆ. ಅಪಘಾತಕ್ಕಂಥದ್ದು ಯಾವ ಸಮಯದಲ್ಲಿ ಯಾವಾಗ ಬೇಕಾದ್ರೂ ಸಂಭವಿಸಬಹುದು ಸರ್. ಆಕಸ್ಮಿಕ ಅಂತಕ್ಕಂಥವ್ರು ದಯವಿಟ್ಟು ಉದಾಸೀನ ಮಾಡಬೇಡಿ. ನೋಡೋಣ ಸಮಯ ಎಷ್ಟಾಗಿದೆ. 9:33, 9:44 ಬಂದಿದ್ದೀನಿ. ಕೇವಲ 10 ನಿಮಿಷ. ಏನೋ ನಿಮ್ಮ 10 ನಿಮಿಷದಲ್ಲಿ ನಿಮ್ಮ ಪ್ರಾಣ ಪಕ್ಷಿ ಹಾರಿ ಹೋಗ್ಬಿಡ್ತದೆ. ಎಷ್ಟೇ ನಾನು ಬಂದಿರೋದು 10 ನಿಮಿಷ. ನೀವು ಈ 10 ನಿಮಿಷನ ಸ್ವಲ್ಪ ಈ ಒಂದು ತಿರುವುಗಳಲ್ಲಿ ನೀವು ಸಮಯವನ್ನು ನೀಡಿದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಸಮಸ್ಯೆ ಆಗಲ್ಲ. ನಾನೇನೋ 50-60 ಬಂದಿಲ್ಲ, ಅರ್ಥ ಆಯ್ತಾ? ನಾನು ಬಂದಿರೋದು ಒಂದು 40 ಬಂದಿದ್ದೀನಿ ಅಷ್ಟೇ. ಕೆಳಗಡೆಯಿಂದ 10 ನಿಮಿಷ, ಮೇಲ್ಗಡೆಯಿಂದ ಕೆಳಗಡೆ ಹೋಗ್ಬೇಕಾದ್ರೆ ನಿಮಗೆ ಕೇವಲ 5 ನಿಮಿಷ ಅಂತ ಹೇಳ್ಬೋದು. 6-7 ನಿಮಿಷದಲ್ಲಿ ಹೋಗಿ ರೀಚ್ ಆಗ್ಬಿಡ್ತೀರಪ್ಪ ನೀವು, ಅರ್ಥ ಆಯ್ತಾ? ಅದಕ್ಕೋಸ್ಕರ ನೀವು 5 ನಿಮಿಷದಿಂದ 10 ನಿಮಿಷದ ಒಳಗಡೆ ನಿಮ್ಮ ಪ್ರಾಣವನ್ನ ಹಾನಿ ಮಾಡ್ಕೊಬೇಡಿ ಬಂಧುಗಳೇ. ದಯವಿಟ್ಟು ಪ್ರಾಣ ಹಾನಿ ಮಾಡ್ಕೊಬೇಡಿ. ಸ್ವಲ್ಪ ನಿಧಾನಿಸಿದರೆ ನಿಮ್ಮ ಜೀವ ರಕ್ಷಣೆ ಆಗುತ್ತೆ. ಸೊ ಈ ಒಂದು ಮಾಹಿತಿ ತುಂಬಾ ಉಪಯುಕ್ತವಾಗಿದೆ ಅನ್ಕೋತೀನಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಸಹಕರಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಅಂತ್ಯಗೊಳಿಸ್ತಿದ್ದೀನಿ. ಸೊ ಕಾಡುಗಳ್ಳ ನರಹಂತಕ ವೀರಪ್ಪನಿಂದ ಪೊಲೀಸರು ಹತ್ಯೆಗೊಳಗಾದಂತಹ ಸ್ಥಳ ಇದಾಗಿರ್ತದೆ. ಸೊ ಮೇಲ್ಗಡೆಯಿಂದ ಇಲ್ಲಿಗೆ ಶೂಟ್ ಮಾಡ್ತಾರೆ. ಒಂದಷ್ಟು ಜನ ಪೊಲೀಸರು ಇಲ್ಲಿ ಸಾವನ್ನಪ್ಪಿದರೆ. ಇಲ್ಲಿ ಗೋಪಾಲ್ ಹೊಸೂರವರು ಅವರ ಒಂದು ಜೀವನ ರಕ್ಷಿಸಿಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಸೊ ಇಲ್ಲಿಗೆ ಈ ವಿಡಿಯೋನ ಕೊನೆಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಮಾದೇಶ್ವರ.